ಒಂದು ದಿನ ಒಂದು ಚಿಕ್ಕ ಮೇಕೆ ಕಾಡಿನಲ್ಲಿ ನಡೆದಾಡುತ್ತಿತ್ತು. ಚಿಕ್ಕ ಮೇಕೆ ತುಂಬಾ ಸಂತೋಷವಾಗಿತ್ತು. ಅದು ಕಾಡಿನಲ್ಲಿ ಆಟವಾಡಲು ಮತ್ತು ಹುಲ್ಲು ತಿನ್ನಲು ಇಷ್ಟಪಡುತ್ತಿತ್ತು. ಅದರ ಸಮಯದಲ್ಲಿ ದೊಡ್ಡ ಮೇಕೆ ದೊಡ್ಡ ಮರದ ನೆರಳಲ್ಲಿ ವಿಶ್ರಾಂತಿ ಪಡೆಯಲು ಬಂದಿತು. ಆದರೆ ಅದು ಸರಿಯಾಗಿ ನಿಂತುಕೊಳ್ಳಲು ಸಾಧ್ಯವಾಗಲಿಲ್ಲ. ಕಾಲುಗಳು ಸಡಿಲವಾಗಿದ್ದು ಉಸಿರಾಡಲು ತೊಂದರೆ ಆಗುತ್ತಿತ್ತು. ಚಿಕ್ಕ ಮೇಕೆ ಹತ್ತಿರ ಬಂದು ಕೇಳಿತು, ದೊಡ್ಡ ಮೇಕೆ, ನೀವು ಸಿಕ್ಕಿಕೊಂಡಿದ್ದೀರಾ? ದೊಡ್ಡ ಮೇಕೆ ಸ್ವಲ್ಪ ಚಿಂತಿತರಾಗಿ ಹೇಳಿದರು, ಹೌದು ಚಿಕ್ಕ ಮೇಕೆ, ಸ್ವಲ್ಪ ಸಹಾಯ ಮಾಡಬಲ್ಲೆಯಾ? ಚಿಕ್ಕ ಮೇಕೆ ಭಯಪಡದೆ ಬೇಗನೆ ದೊಡ್ಡ ಮೇಕೆಯ ಹತ್ತಿರ ಹೋಗಿತು. ಅದು ದೊಡ್ಡ ಮೇಕೆ ಮತ್ತು ಮರವನ್ನು ಸರಿಪಡಿಸಲು ಸಹಾಯ ಮಾಡಿತು. ದೊಡ್ಡ ಮೇಕೆ ಸಂತೋಷದಿಂದ ನಗುತ್ತಲೇ ಇದ್ದರು. ನೀವು ತುಂಬಾ ಒಳ್ಳೆಯ ಚಿಕ್ಕ ಮೇಕೆ, ನಿಮ್ಮ ಸಹಾಯವಿಲ್ಲದೆ ನಾನು ಏನು ಮಾಡಿದ್ದೇನೂ ಗೊತ್ತಿಲ್ಲ ಎಂದರು ದೊಡ್ಡ ಮೇಕೆ. ಚಿಕ್ಕ ಮೇಕೆ ಸಂತೋಷದಿಂದ ನಗಿತು. ಅದು ಯೋಚಿಸಿತು, ಎಲ್ಲಾ ಸಮಯವೂ ಒಳ್ಳೆಯ ಕೆಲಸ ಮಾಡಬೇಕು ಮತ್ತು ಸಹಾಯ ಮಾಡಬೇಕು. ಕೆಲವು ದಿನಗಳ ನಂತರ ಚಿಕ್ಕ ಮೇಕೆ ನದಿಯನ್ನು ದಾಟಲು ಪ್ರಯತ್ನಿಸುತ್ತಿದ್ದಾಗ ಸಿಕ್ಕಿಬಂದಿತು. ನದಿ ನೀರು ತುಂಬ ವೇಗವಾಗಿ ಹರಿಯುತ್ತಿದೆ. ಯಾರೂ ಹತ್ತಿರ ಇಲ್ಲ. ಆ ಸಮಯದಲ್ಲಿ ದೊಡ್ಡ ಮೇಕೆ ಬಂದು ಚಿಕ್ಕ ಮೇಕೆಯನ್ನು ನೀರಿನಿಂದ ರಕ್ಷಿಸಿತು. ಚಿಕ್ಕ ಮೇಕೆ ಸಂತೋಷದಿಂದ ನಗಿತು. ನೋಡು, ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯದು ತಿರಬರುತ್ತದೆ ಎಂದು ಯೋಚಿಸಿತು. ಆ ದಿನದಿಂದ ಚಿಕ್ಕ ಮೇಕೆ ಮತ್ತು ದೊಡ್ಡ ಮೇಕೆ ಒಳ್ಳೆಯ ಗೆಳೆಯರಾಗಿದ್ದು ಯಾವಾಗಲೂ ಒಬ್ಬರೊಬ್ಬರ ಸಹಾಯ ಮಾಡುತ್ತಿದ್ದರು. ಒಳ್ಳೆಯ ಕೆಲಸ ಮಾಡಿದರೆ ಒಳ್ಳೆಯದು ತಿರಬರುತ್ತದೆ. ಒಂದು ಹಸಿರನೆಯ ಕಾಡಿನಲ್ಲಿ ಕೋತಿ, ಜಿಂಕೆಮರಿ ಮತ್ತು ಆಮೆ ಮೂವರು ಒಳ್ಳೆಯ ಸ್ನೇಹಿತರಾಗಿ ವಾಸಿಸುತ್ತಿದ್ದರು. ಅವರು ಪ್ರತಿದಿನವೂ ಸೇರಿ ಆಟವಾಡುತ್ತಿದ್ದರು. ಕೋತಿ ಮರಗಳ ಮೇಲೆ ಹತ್ತಿ ಹಣ್ಣುಗಳನ್ನು ಕಿತ್ತು ತಂದು ಎಲ್ಲರಿಗೂ ಕೊಡುತ್ತಿತ್ತು. ಜಿಂಕೆಮರಿ ಹಸಿರು ಹುಲ್ಲು ತಂದು ಸ್ನೇಹಿತರ ಜೊತೆ ಹಂಚಿಕೊಳ್ಳುತ್ತಿತ್ತು. ಆಮೆ ನಿಧಾನವಾಗಿ ಕತೆಗಳನ್ನು ಹೇಳಿ ಎಲ್ಲರನ್ನೂ ನಗಿಸುತ್ತಿತ್ತು. ಅವರು ಯಾವಾಗಲೂ ಸಂತೋಷದಿಂದ ಇದ್ದರು. ಒಂದು ದಿನ ಜಿಂಕೆಮರಿ ಹುಲ್ಲನ್ನು ಹುಡುಕಲು ಹೋದಾಗ ಅದು ಬೇಟೆಗಾರನ ಬಲೆಗೆ ಸಿಕ್ಕಿಬಿಟ್ಟಿತು. ಜಿಂಕೆಮರಿ ಭಯಪಟ್ಟು ಅತ್ತಿತು ಮತ್ತು ಅಯ್ಯೋ, ಯಾರಾದರೂ ನನ್ನನ್ನು ಕಾಪಾಡಿ ಎಂದು ಕಿರುಚಿತು. ಅದನ್ನು ಕೇಳಿದ ಕೋತಿಯು ಆಮೆಯು ತಕ್ಷಣ ಓಡಿಬಂದರು. ಕೋತಿ ಬಲೆಯನ್ನು ಹರಿಯಲು ಪ್ರಯತ್ನಿಸಿತು. ಆದರೆ ಹಗ್ಗ ಬಹಳ ಬಲವಾಗಿದ್ದರಿಂದ ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಆಮೆ ಹೇಳಿತು, ನಾನು ನಿಧಾನವಾಗಿ ಕಚ್ಚಿ ಬಿಡುಗಡೆ ಮಾಡುತ್ತೇನೆ. ಆಮೆ ತನ್ನ ತೀಕ್ಷ್ಣವಾದ ಹಲ್ಲಿನಿಂದ ಹಗ್ಗವನ್ನು ಕಚ್ಚಿ ಮೆಲ್ಲಗೆ ಮೆಲ್ಲಗೆ ಜಿಂಕೆಮರಿಯನ್ನು ಬಿಡಿಸಿತು. ಜಿಂಕೆಮರಿ ಸಂತೋಷದಿಂದ ಕುಣಿದು ಆಡುವಂತಾಯಿತು. ಅಷ್ಟರಲ್ಲಿ ಬೇಟೆಗಾರ ಬಂದು ಬಿಟ್ಟ. ಆಮೆ ನಿಧಾನವಾಗಿದ್ದರಿಂದ ಅವನು ಅದನ್ನು ಎತ್ತಿಕೊಂಡನು. ಕೋತಿಯೂ ಜಿಂಕೆಮರಿಯೂ ಇಬ್ಬರು ಸೇರಿ ಜೋರಾಗಿ ಕೂಗಿದರು. ಬೇಟೆಗಾರ ಭಯಪಟ್ಟು ಆಮೆಯನ್ನು ಕೆಳಗೆ ಬಿಟ್ಟು ಓಡಿಹೋದನು. ಆಮೆ ನಗುತ್ತಾ ಹೇಳಿತು, ಸ್ನೇಹಿತರಿದ್ದರೆ ಯಾವ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು. ಆ ದಿನದಿಂದ ಅವರು ಇನ್ನೂ ಬಲವಾದ ಸ್ನೇಹಿತರಾಗಿ ಜೀವನ ನಡೆಸಿದರು. ನಿಜವಾದ ಸ್ನೇಹಿತರು ಯಾವಾಗಲೂ ನಮ್ಮನ್ನು ಕಾಪಾಡುತ್ತಾರೆ. ಏಕತೆ ಇದ್ದರೆ ಯಾವ ಕಷ್ಟವನ್ನು ಜಯಿಸಬಹುದು.